ಒಳ್ಳೆ ಕ್ವಶನ್ ಕೇಳಿದ್ರಿ, ಮುಂದೆ ಹೋದ್ಮೇಲೆ ಮರ್ತು ಬಿಡ್ತೀರಾ ಅಂತ. ಮೇಡಮ್ 100% ಮೇಡಮ್, ನಾವು ರೆಕಗ್ನೈಸ್ ಆಗೋದಕ್ಕಿಂತ ಹೆಚ್ಚಾಗಿ ಎಷ್ಟೊಂದು ಜನ ಯೂಟ್ಯೂಬ್ ಅಲ್ಲಿ ಜೀವನ ಮಾಡಬಹುದು ಅಂತ ತೋರಿಸ್ಕೊಟ್ಟಿದೆ ಅವರು. ನಾವು ಇವತ್ತುವರೆಗೂ ನಾವು ಅಂದ್ರೆ ಏನೋ ಒಂದು ದುಡಿಮೆ ಮಾಡ್ತಾ ಇದೀವಿ ಅಂದ್ರೆ ಯೂಟ್ಯೂಬ್ ಕಾರಣ. ಆ ಯೂಟ್ಯೂಬ್ ದಾರಿ ತೋರಿಸ್ಕೊಟ್ಟಿದೆ ಅವರು. ಸೊ ನಮಗೆ ಸಿನಿಮಾ ಆಫರ್ಸ್ ಬರಕ್ ಸ್ಟಾರ್ಟ್ ಆಗಿ ಆಲ್ರೆಡಿ 3 years, ಸ್ಟಾರ್ಟಿಂಗ್ 2 years ಏನ್ ಬರ್ಲಿಲ್ಲ, ಅದಾದ್ಮೇಲೆ 3 years, ಇನ್ನೊಂದು 3 years ಇಂದ ಬರ್ತಾ ಇದೆ. ಸೊ ಅದಾದ್ರೂ ನಾವು ಇವತ್ತು ಅವ್ರ ಜೊತೆ ಶಾರ್ಟ್ ಫಿಲ್ಮ್ ಮಾಡ್ತಾನೆ ಇದೀವಿ, ಮುಂದೆನೂ ಮಾಡ್ತಾ ಇರ್ತೀವಿ. ಮುಂದೆ ಅವ್ರು ಯಾವತ್ತು ಯಾವ ಕ್ಯಾರೆಕ್ಟರ್ ಹೇಳ್ತಾರೆ, ನಾನು ಇವತ್ತು ಇಲ್ಲಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ, ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ಅಷ್ಟೇ, ಹೋಗ್ಲಿಲ್ಲ ಅಂದ್ರೂ ಅಷ್ಟೇ, ಅವಾಗ್ಲೂ ಜೊತೆಲಿದ್ದೀವಿ, ಮುಂದೆನೂ ಜೊತೆಲಿ ಇರ್ತೀವಿ, ಯಾವಾಗ್ಲೂ ಜೊತೆಲಿ ಇರ್ತೀವಿ. ನಾವು ಅವ್ರ ಜೊತೆ ಅಲ್ಲ, ಅವರು ಅಂದ್ರೆ ನಾವು ಅವ್ರ ಜೊತೆ ಇರ್ಬೇಕಾಗಿರೋದು, ಅಂದ್ರೆ ನಮ್ಗೆ ಅನಿವಾರ್ಯ ಇರೋದು, ಅದ್ ನಿಜ ಅಲ್ವಾ? ಒಬ್ಬ ಕಲಾವಿದನಾಗಿ ನಿರ್ದೇಶಕರ ಅವಶ್ಯಕತೆ ನಮ್ಗಿರೋದು, ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮಂತವ್ರು ಎಷ್ಟೊಂದು ಜನ ಕ್ರಿಯೇಟ್ ಮಾಡ್ಬೋದು ಅವರು. ಮುಂದೇನೂ ಅಷ್ಟೇ ಮೇಡಮ್, ಅಂದ್ರೆ ಇವಾಗ್ಲೂ ನಮ್ಗೆ ಆಫರ್ಸ್ ಗಳು ಬರ್ತಾ ಇದೆ, ಸಿನಿಮಾ ಮಾಡ್ತಾ ಇದೀವಿ, ಬಟ್ ಇವಾಗ್ಲೂ ನಾವು ಜೊತೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ. ಎಲ್ಲರೂ ಜೊತೆಗಿದ್ದೀವಿ. ಹೌದೌದು, ಅಲ್ಲಲ್ಲ, ಖಂಡಿತ ಹೌದು, ಖಂಡಿತ. ಅಯ್ಯೋ ಖಂಡಿತ ಹೌದು. ಥ್ಯಾಂಕ್ ಯು. ಹಂಗೆ ಅಜೇಂದ್ರ ಅವರು ದಯವಿಟ್ಟು ಪ್ಲೀಸ್.